ಅಂತೂ ಟಾಕ್ಸಿಕ್ ಮೂವಿ ನೋಡಿ ಆಯ್ತು ಗುರು. ಮತ್ತು ಲಿಟ್ರಲಿ ಹೇಳಬೇಕೆಂದರೆ ಸಿನಿಮಾ ನೋಡುವಾಗ ಸೀಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲೇ ಗೊತ್ತಿರುವ ಹಾಗೆ ಈ ಮೂವಿಯು ಗೋವಾದ ಅರೌಂಡ್ ಅಲ್ಲಿ ರಿವಾಲ್ವ್ ಆಗುತ್ತೆ. ಅದು ಕೂಡ 1947 ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಗೋವಾ ಇನ್ನೂ ಕೂಡ ಪೋರ್ಚುಗೀಸರ ಆಡಳಿತದಲ್ಲಿತ್ತು. ಆ ಪೋರ್ಚುಗೀಸರ ಆಡಳಿತದಿಂದ ರಾಯನ ಕಡೆಗೆ ಈ ಆಡಳಿತ ಹೇಗೆ ಬಂತು ಎಂಬುದೇ ಸಿನಿಮಾ. ಮತ್ತು ಲಿಟ್ರಲಿ ನನಗೆ ಮೂವಿ ಮೇಲೆ ಸಖತ್ ಎಕ್ಸ್ಪೆಕ್ಟೇಷನ್ ಇತ್ತು ಗುರು. ಮತ್ತು ಆ ಯಶ್ ಅವರ ಟ್ರೇಲರ್ ಲಾಂಚ್ ಇವೆಂಟ್ ನಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ಎಕ್ಸ್ಪೆಕ್ಟೇಷನ್ ಇನ್ನೂ ಹೈ ಆಗಿತ್ತು. ಮತ್ತು ಯಾವಾಗ KGF ಚಾಪ್ಟರ್ 2 ರಿಲೀಸ್ ಆಗಿತ್ತು ಆವಾಗ ನಾನು ಫಸ್ಟ್ ಶೋಗೆ ಹೋಗಕ್ಕಾಗ್ಲಿಲ್ಲ. ಆದ್ರೆ ಈಗ ಟಾಕ್ಸಿಕ್ ರಿಲೀಸ್ ಆದಾಗ ಇದರ ಫಸ್ಟ್ ಶೋಗೆ ನನಗೆ ಅಪಾಯಿಂಟ್ ಆದ ಸೀಟ್ ತುಂಬಾನೇ ಡಿಸಪಾಯಿಂಟಿಂಗ್ ಆಗಿತ್ತು. ಅಲ್ಲಿ ಕುಂತು ನೋಡುವ ಮೂವಿ ತುಂಬಾನೇ ಹೆಡ್ ಪ್ಯಾನಿಕ್ ಆಗಿತ್ತು. ಐ ಹೋಪ್ ನಿಮಗೆ ಈ ರೀತಿ ಆಗದೇ ಇರಲಿ ಅಂತ. ಮತ್ತು ಈಗ ಟಾಕ್ಸಿಕ್ ಬಗ್ಗೆ ಮಾತನಾಡಬೇಕೆಂದರೆ ಈ ಚಿತ್ರವನ್ನು ಗೀತು ಮೋಹನ್ ದಾಸ್ ಅವರು ನಿರ್ದೇಶಿಸಿ ಮತ್ತು ಯಶ್ ಅವರು ಸೇರಿ ಬರೆದಿರುವಂತ ಸಿನಿಮಾ. ಸೊ ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದೆ. ಟ್ರೇಲರ್ ನಲ್ಲಿ ನೋಡಿದ ಹಾಗೆ ರಾಯ ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ಮತ್ತು ಇದರಲ್ಲಿ ಟಿಕೆಟ್ ಎನ್ನುವ ಕ್ಯಾರೆಕ್ಟರ್ ಕೂಡ ಇದೆ ಮತ್ತು ಅದನ್ನು ಯಶ್ ಅವರು ಪ್ಲೇ ಮಾಡಿರುವುದರಿಂದ ಮತ್ತು ಆ ಕ್ಯಾರೆಕ್ಟರ್ ಕೂಡ ಕ್ರೇಜಿಯಾಗಿ ಇದೆ. ಮತ್ತು ಈಗ ಇದರ ಪಾಸಿಟಿವ್ ಸೈಡ್ಸ್ ಬಗ್ಗೆ ಮಾತನಾಡಬೇಕೆಂದರೆ ಮೊದಲಿಗೆ ಬಂದು ಇದರ ಸೆಟ್ ಡಿಸೈನಿಂಗ್, ಅದು ಕೂಡ ಒಂದೊಂದು ಫ್ರೇಮ್ ಸಖತ್ತಾಗಿ ಮೂಡಿ ಬಂದಿದೆ ಗುರು. ಅದರಲ್ಲೂ ಆ ಸರ್ಕಸಿನ ಆ ಒಂದೊಂದು ಫ್ರೇಮ್ಗಳು ಪ್ಯೂರ್ ಎಂಟರ್ಟೈನ್ಮೆಂಟ್ ಮತ್ತು ಇದರಲ್ಲಿದ್ದ ಡೈಲಾಗ್ ಹಾಗೂ ಸ್ಟೋರಿ ನೆರೇಟಿವ್ ಅದು ಕೂಡ ಚೆನ್ನಾಗಿದೆ. ಮತ್ತು ನಾನು ನೋಡಿದ ಹಾಗೆ ಈ ಸಿನಿಮಾದಲ್ಲಿ 80 to 90% ಗನ್ನುಗಳನ್ನೇ ಯೂಸ್ ಮಾಡಿದ್ದಾರೆ. ಅದು ನಿಮಗೆ ಸಿನಿಮಾದಲ್ಲೇ ಕಾಣುತ್ತೆ ಕೂಡ. ಮತ್ತು ಇನ್ನೊಂದು ಶಾಕಿಂಗ್ ವಿಚಾರ ಏನೆಂದರೆ ಸೆನ್ಸರ್ ಬೋರ್ಡ್ ಇದರಲ್ಲಿ ಒಂದು ಕಟ್ ಸಹ ಮಾಡಿಲ್ಲ. ಅದು ಹೇಗೆ ಅಂತ ಯೋಚಿಸುತ್ತಿರುವ ಜನರಿಗೆ ಇದು ಡೈರೆಕ್ಟರ್ ಮ್ಯಾಜಿಕ್ ಅಥವಾ ಎಡಿಟಿಂಗ್ ಅಂತಾನೆ ಹೇಳ್ಬಹುದು. ಆ ಸೀನ್ ಗಳನ್ನು ತೋರಿಸಿದ ರೀತಿ ಮತ್ತು ಅದರ ಪ್ರೆಸೆಂಟೇಶನ್ ಕೂಡ ಆ ಫ್ರೇಮ್ಗಳು ಅದರ ಉಳಿವಿಕೆಗೆ ಕಾರಣವಾಯಿತು. ಇಲ್ಲವಾದರೆ ಅಂತ ಸೀನ್ಗಳು ಮೂವಿಯಲ್ಲಿ ಇರೋದಕ್ಕೆ ಸಾಧ್ಯನಾ? ಮತ್ತು ನಾನು ಮೂವಿ ನೋಡೋಕ್ಕೂ ಮುಂಚೆ ಸಖತ್ ಎಕ್ಸೈಟೆಡ್ ಆಗಿದ್ದೆ. ಅದು ಏನಂತ ಅಂದ್ರೆ ನಮ್ಮ ಕನ್ನಡದ ಮೂವಿ ಇಷ್ಟು ದೊಡ್ಡ ಲೆವೆಲಿನಲ್ಲಿ ರಿಲೀಸ್ ಆಗುತ್ತಿದೆ, ಅದು ಕೂಡ ಮಲ್ಟಿ ಲ್ಯಾಂಗ್ವೇಜ್ ನಲ್ಲಿ. ಮತ್ತು ಇದರ ಸ್ಟೋರಿ ಎಸ್ಟಾಬ್ಲಿಷ್ಡ್ ಆಗಕ್ಕೆ ಸ್ವಲ್ಪ ಹೊತ್ತು ತೆಗೆದುಕೊಳ್ಳುತ್ತೆ. ಅದರಲ್ಲೂ ಫಸ್ಟ್ ಹಾಫ್ ಸ್ವಲ್ಪ ಎಂಗೇಜಿಂಗ್ ಅಂತ ಅನ್ಸಿದ್ರು ಆ ಸರ್ಕಸಿನ ಸೀನಿನಿಂದ. ಅಲ್ಲಿದ್ದ ಕ್ಯಾರಾ ಅವರ ಪರ್ಫಾರ್ಮೆನ್ಸ್ ಮತ್ತು ಯಶ್ ಅವರ ಡೈಲಾಗ್ ಡೆಲಿವರಿ ಕೂಡ ಸಖತ್ ಆಗಿತ್ತು. ಮತ್ತು ಈಗ ಇದರ ಮ್ಯೂಸಿಕ್ ಹಾಗೂ ಹಾಡುಗಳ ಬಗ್ಗೆ ಹೇಳಬೇಕೆಂದರೆ ಮ್ಯೂಸಿಕ್ ತುಂಬಾನೇ ಲೌಡ್ ಆಗಿತ್ತು. ಎಷ್ಟು ಅಂತ ಅಂದ್ರೆ ಅದರಲ್ಲಿ ಡೈಲಾಗ್ ಗಳೇ ಕೇಳಿಸ್ತಾ ಇರಲಿಲ್ಲ. ಆ ಕ್ಯಾರೆಕ್ಟರ್ ಏನು ಹೇಳುತ್ತಿದೆ ಮತ್ತು ಮೂವಿಯಲ್ಲಿ ಅದರ ಇಂಪ್ಯಾಕ್ಟ್ ಏನು ಅಂತಾನು ಗೊತ್ತಾಗುತ್ತಿರಲಿಲ್ಲ. ನನ್ನ ಅನಿಸಿಕೆಯ ಪ್ರಕಾರ ಮ್ಯೂಸಿಕ್ ಇನ್ನು ಸ್ವಲ್ಪ ಕಮ್ಮಿ ಇದ್ರೆ ಚೆನ್ನಾಗಿರ್ತಿತ್ತು. ಮತ್ತು ಹಾಡುಗಳು ಸಖತ್ತಾಗಿ ಬರೆದಿದ್ದಾರೆ. 2-3 ಸಾಂಗ್ ಗಳು ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಅದರಲ್ಲಿದ್ದ ಇಮೋಷನ್ ಗಳು ಕೂಡ ಅಷ್ಟೇ ಸಖತ್ತಾಗಿದ್ದವು. ಮತ್ತು ಇದರ ಸ್ಕ್ರೀನ್ ಪ್ಲೇ, ಸಿನಿಮಾಟೋಗ್ರಫಿ ಮತ್ತು ಆಕ್ಟರ್ ಗಳ ಆಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಮತ್ತು ಇಲ್ಲಿದ್ದ ಪ್ರತಿಯೊಂದು ಕ್ಯಾರೆಕ್ಟರ್ ತನ್ನ ಕೆಲಸವನ್ನು ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲೂ ಯಶ್ ಅವರು ಈ ಮೂವಿಯ ಮೇನ್ ಹೈಲೈಟ್ ಆಗಿದ್ದರು. ಈಗ ಆಕ್ಷನ್ ವಿಚಾರ ಕಡೆ ಬಂದರೆ ಮೊದಲೇ ಹೇಳಿದ ಹಾಗೆ 80 to 90% ಆಕ್ಷನ್ ಇದರಲ್ಲಿ ಗನ್ನೇ ಇದೆ. ಅವನು ಅಲ್ಲಿಂದ ಬಂದ, ಶೂಟ್ ಮಾಡ್ದ, ಹೋದ, ಸತ್ತ ಇದೆ. ಜಾಸ್ತಿ ಸ್ಟಂಟ್ ಅಂತ ಏನಿಲ್ಲ. ಮಾತಾಡಿದ್ರೆ ಗನ್ ಅಷ್ಟೇ ಮಾತಾಡುತ್ತೆ. ಹಾಗಂತ ಕಮ್ಮಿ ಅಂತ ಅನ್ಕೋಬೇಡಿ. ಸಿಕ್ಕಾಪಟ್ಟೆ ಬ್ಲಾಸ್ಟ್ ಸೀನ್ ಗಳು ಇದರಲ್ಲಿ ಇದ್ದಾವೆ. ಅದರಲ್ಲೂ ಆ ಸ್ಮಶಾನದ ಸೀನ್ ಸಿಕ್ಕಾಪಟ್ಟೆ ವೈಲೆಂಟ್ ಆಗಿದೆ. ಮತ್ತು ನೀವು ಒಂದು ವಿಷಯವನ್ನು ಅಬ್ಸರ್ವ್ ಮಾಡಿದ್ರ ಅಂತ, ಆ ಕಾರಿನಲ್ಲಿ ನಡೆದ ಸ್ವಲ್ಪ ಸೀನಿನ 2-3 ಫ್ರೇಮ್ ಗಳು ಕಟ್ ಮಾಡಿದ್ದಾರೆ. ಅದು ಮೂವಿ ನೋಡುವಾಗ ಯಾರಿಗೂ ಗೊತ್ತಾಗಲಿಲ್ಲ. ಮತ್ತು ಈಗ ಇದರ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಅದು ತುಂಬಾನೇ ಲಾಂಗ್ ಇದೆ. ಅದು ಕೂಡ 3 ಗಂಟೆ 14 ನಿಮಿಷಗಳು. ಮತ್ತು ಅದೇ ರೀತಿ ಸ್ಟಾಬ್ಲಿಷ್ಡ್ ಮಾಡೋಕ್ಕೂ ಸ್ವಲ್ಪ ಹೊತ್ತು ಟೈಮ್ ತೆಗೆದುಕೊಳ್ಳುತ್ತೆ. ಆ ಕ್ಯಾರೆಕ್ಟರ್, ಅದರ ಬ್ಯಾಕ್ ಸ್ಟೋರಿ ಮತ್ತು ಅದರ ಇಂಪ್ಯಾಕ್ಟ್ ಏನಾಗಲಿದೆ ಮುಂದೆ ಸ್ಟೋರಿಯಲ್ಲಿ ಅಂತ. ಮತ್ತು ನನಗೆ ಇದರ ಸ್ಟೋರಿ ಸ್ವಲ್ಪ ಮಾತ್ರ ಅರ್ಥ ಆಗಿದೆ. ಮತ್ತು ನಾನು ಇದನ್ನು ಇನ್ನೊಂದು ಸಲ ನೋಡಕ್ಕೆ ಖಂಡಿತ ಹೋಗುತ್ತೇನೆ. ಯಾಕಂದರೆ ನಾನು ಕುಂತ ಜಾಗದಿಂದ ಮೂವಿ ನನಗೆ ಸರಿಯಾಗಿ ಕಂಡೇ ಇಲ್ಲ ಗುರು. ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಂಬುದು ನಿಮಗೆ ಸ್ಕ್ರೀನಿನಲ್ಲಿ ಕಾಣಿಸುತ್ತಿರಬಹುದು. ಅಲ್ಲಿಂದ ಇಲ್ಲಿವರೆಗೂ ಸ್ಕ್ರೀನ್ ಮಧ್ಯದಲ್ಲಿ ನಾನು, ಅದು ಕೂಡ ಸ್ಕ್ರೀನ್ ನಲ್ಲಿ ಅಲ್ಲಿ ಏನು ನಡೀತಿದೆ ಅಂತ ನೋಡಿದ್ರೆ ಇಲ್ಲಿ ಏನೇ ಆಗುತ್ತೆ. ಟೋಟಲಿ ನನಗಂತೂ ಕನ್ಫ್ಯೂಸ್ ಆಗಿ ಹೋತು ಗುರು. ಅದಕ್ಕೆ ನಾನು ಇದನ್ನು 2ನೇ ಸಾರಿ ನೋಡಿ ಇನ್ನೊಂದು ರಿವ್ಯೂ ಮಾಡುತ್ತೇನೆ. ಆವಾಗ ಇದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. ಎಸ್, ಇಷ್ಟು ನನಗೆ ಈ ಮೂವಿ ನೋಡಿ ಹೇಳಬೇಕು ಅನ್ಕೊಂಡಿದ್ದಂತ ವಿಚಾರಗಳು. ಮತ್ತು ನಿಮಗೆ ಈ ಸಿನಿಮಾ ಹೇಗೆ ಅನ್ನಿಸ್ತು ಎಂಬುದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಟಾಕ್ ಪ್ರೋ ಅಂಡ್ ಸಿ ಯು ಸೂನ್ ಫಾರ್ ಸೆಕೆಂಡ್ ರಿವ್ಯೂ.